ಓಂ ಪ್ರಕಾಶ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲಾಗಿದೆ. ಪುತ್ರನ ದೂರನ್ನು ಆಧರಿಸಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಎಚ್ಎಸ್ಆರ್ ಲೇಔಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಎಚ್ಎಸ್ಆರ್ ಲೇಔಟ್ನ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ತಾಯಿ ಪಲ್ಲವಿ ಮತ್ತೆ ಸಹೋದರಿ ಕೃತಿಯ ವಿರುದ್ಧ ಕಾರ್ತಿಕೇಶ್ ದೂರು ದಾಖಲಿಸಿದ್ದಾರೆ. ಸದ್ಯ ಈಗ ಎಚ್ಎಸ್ಆರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ತಾಯಿ ಮತ್ತೆ ಪುತ್ರಿ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದು. ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿರುವಂತದನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಬಹಳ ಭೀಕರವಾಗಿ ಏನು ಓಂ ಪ್ರಕಾಶನ್ನ ಕೊಲೆಗೈಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವರ ಪತ್ನಿ ಪಲ್ಲವಿ ಮತ್ತೆ ಅವರ ಪುತ್ರಿ ಶ್ರುತಿಯ ವಿರುದ್ಧ ದೂರು ದಾಖಲು ಮಾಡಲಾಗಿದೆ. ಸುಮಾರು 8 ರಿಂದ 10 ಬಾರಿ ಓಂ ಪ್ರಕಾಶ್ರಿಗೆ ಇರಿದು ಹತ್ಯೆಗೈಯಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವರ ಪುತ್ರನ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸಿದ್ದಾರೆ. ಆ ಎಫ್ಐಆರ್ನ ಕಾಪಿ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರೋದನ್ನ ಗಮನಿಸ್ತಾ ಇದ್ದೀರಾ. ಘಟನೆಗೆ ಸಂಬಂಧಪಟ್ಟ ಹಾಗೆ ಅವರ ಪುತ್ರ ದೂರು ಕೊಟ್ಟಿದ್ದಾರೆ. ದಿನಾಂಕ 24/2025 ಕಾರ್ತಿಕೇಶ್ ಬಿನ್ ಓಂ ಪ್ರಕಾಶ್ ಠಾಣೆಗೆ ಹಾಜರಾಗಿ ದೂರನ್ನು ಕೊಟ್ಟಿರ್ತಾರೆ. ತನ್ನ ತಂದೆ ಕೊಲೆಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ತಾಯಿಯಾದಂತಹ ಶ್ರೀಮತಿ ಪಲ್ಲವಿ ಅವರು ತಂದೆ ನಿವೃತ್ತ ಡಿಜಿ ಮತ್ತು ಐಜಿಪಿ ಶ್ರೀ ಓಂ ಪ್ರಕಾಶ್ ರಾವ್ ಅವರಿಗೆ ಕಳೆದ 1 ವಾರದಿಂದ ಕೊಲೆ ಬೆದರಿಕೆ ಹಾಕ್ತಾ ಇದ್ರು ಅನ್ನುವಂಥದ್ದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ತಂದೆಯವರು ಅವರ ಸಹೋದರಿಯಾದ ಸರಿತಾ ಕುಮಾರಿಯವರ ಮನೆಯಲ್ಲಿ ಹೋಗಿ ತಂಗಿರ್ತಾರೆ. ಆ ನಂತರ ನನ್ನ ತಂಗಿ ಕೃತಿ ಮತ್ತೆ 2 ದಿನಗಳ ಹಿಂದೆ ಸರಿತಾ ಕುಮಾರಿಯವರ ಮನೆಗೆ ಹೋಗಿ ತಂದೆಯನ್ನ ವಾಪಸ್ ಕರ್ಕೊಂಡು ಬಂದಿರ್ತಾರೆ. ಅದಾದ ನಂತರ ಈ ಕೃತ್ಯ ನಡೆದಿರೋದು. ದಿನಾಂಕ 24/2025 ಸಂಜೆ 5 ಗಂಟೆ ಸುಮಾರಿಗೆ ದೊಮ್ಮಲೂರಿನಲ್ಲಿರುವಂತಹ ಕರ್ನಾಟಕ ಗಾಲ್ಫ್ ಅಸೋಸಿಯೇಷನ್ನಲ್ಲಿ ಇರಬೇಕಾದ್ರೆ ನಮ್ಮ ಪಕ್ಕದ ಮನೆಯವರು ಜಯಶ್ರೀ ಶ್ರೀಧರನ್ ರವರು ಕರೆ ಮಾಡಿ ನಿಮ್ಮ ತಂದೆ ಓಂ ಪ್ರಕಾಶ್ ಅವರ ದೇಹ ಕೆಳಗಡೆ ಬಿದ್ದಿದೆ ಅಂತ ಹೇಳಿ ತಿಳಿಸ್ತಾರಂತೆ. ತಕ್ಷಣ ಸುಮಾರು 5:45 ಸಮಯದಲ್ಲಿ ಮನೆಗೆ ಓಡ್ ಬಂದು ನೋಡಿದಾಗ ಮನೆಯಲ್ಲಿ ಪೊಲೀಸ್ನವರು ಮತ್ತೆ ಬಿದ್ದಿರುವಂತಹ ಮೃತದೇಹ ಇರುತ್ತೆ. ತಕ್ಷಣ ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ತಂದೆಯವರ ಮೇಲೆ ಮತ್ತು ಅವರ ಮೈ ತುಂಬ ರಕ್ತ ಆಗಿದ್ದದನ್ನು ಗಮನಿಸಿದೆ. ದೇಹದ ಪಕ್ಕದಲ್ಲಿ ಹೊಡೆದಿರುವಂಥ ಬಾಟಲ್ಗಳಿತ್ತು ಮತ್ತೆ ಚಾಕು ಇದೆಲ್ಲವೂ ಕೂಡ ಅಲ್ಲೇ ಇತ್ತು. ನಂತರ ನಮ್ಮ ತಂದೆಯವರ ದೇಹವನ್ನು ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಯಿತು. ನಮ್ಮ ತಾಯಿ ಶ್ರೀಮತಿ ಪಲ್ಲವಿ ಮತ್ತೆ ತಂಗಿ ಕೃತಿ ಖಿನ್ನತೆಯಿಂದ ಈ ಇಬ್ರು ಕೂಡ ಬಳಲ್ತಾ ಇದ್ರು. ಪ್ರತಿನಿತ್ಯ ನಮ್ಮ ತಂದೆಯೊಂದಿಗೆ ಜಗಳ ಕೂಡ ಮಾಡ್ತಾ ಇದ್ರು. ತಾಯಿ ಪಲ್ಲವಿ ಮತ್ತೆ ತಂಗಿ ಕೃತಿ ನಮ್ಮ ತಂದೆಯನ್ನ ಕೊಲೆ ಮಾಡಿರೋ ಬಗ್ಗೆ ಶಂಕೆ ಇದೆ, ಈ ಬಗ್ಗೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಇದು ಓಂ ಪ್ರಕಾಶ್ ಅವರ ಪುತ್ರ ನೀಡಿರುವಂತಹ ದೂರು. ಅದರಲ್ಲಿ ಅವರು ಉಲ್ಲೇಖಿಸಿರುವಂತಹ ಅಂಶ, ತಮ್ಮ ತಾಯಿ ಮತ್ತೆ ಸಹೋದರಿ ಖಿನ್ನತೆಯಿಂದ ಬಳಲ್ತಾ ಇದ್ರು. ಪ್ರತಿನಿತ್ಯ ತಂದೆ ಜೊತೆಗೆ ಜಗಳ ಆಡ್ತಾ ಇದ್ರು. ತಾಯಿ ಪಲ್ಲವಿ ಮತ್ತೆ ಸಹೋದರಿ ಕೃತಿ ಇಬ್ಬರು ಕೂಡ ಯಾವಾಗಲೂ ತಂದೆ ಜೊತೆಗೆ ಜಗಳ ಆಡ್ತಾ ಇದ್ರು. ಹೀಗೆ ಜಗಳ ಆಯಿತು, ಅದು ಬಹಳ ವಿಕೋಪಕ್ಕೆ ಹೋಗಿತ್ತು. ಹೀಗಾಗಿ ನಮ್ಮ ತಂದೆ ಇತರೆ ಸಂಬಂಧಿಕರ ಮನೆಯಲ್ಲಿ ಹೋಗಿ ಉಳ್ಕೊಂಡಿದ್ರು. 2 ದಿನಗಳ ಮುಂಚೆ ಅಷ್ಟೇ ಮತ್ತೆ ತಂಗಿ ಕೃತಿ ಹೋಗಿ ಅವರನ್ನು ಮಾತಾಡಿಸಿ ಮತ್ತೆ ಮನೆಗೆ ಕರ್ಕೊಂಡು ಬಂದಿದ್ದು. ಅದಾದಮೇಲೆ ಇಂಥ ಕೃತ್ಯ ನಡೆದು ಹೋಗಿದೆ. ಪಕ್ಕದ ಮನೆಯವರು ಫೋನ್ ಮಾಡಿ ತಿಳಿಸಿದಾಗಲೇ ನನಗೆ ವಿಚಾರ ಗೊತ್ತಾಗಿದ್ದು, ನಿಮ್ಮ ತಂದೆಯವರ ದೇಹ ಈ ರೀತಿ ಬಿದ್ದಿದೆ ಮನೆಯಲ್ಲಿ ಅಂತ ಗೊತ್ತಾದಾಗ ತಕ್ಷಣ ನಾನು ಬೇಗ ಬರೋ ಪ್ರಯತ್ನ ಮಾಡಿದೆ. ಬರುವಷ್ಟರಲ್ಲಾಗಲೇ ತಂದೆಯವರ ಸ್ಥಿತಿ ಬಹಳ ಹೀನಾಯವಾಗಿತ್ತು. ರಕ್ತದ ಮಡುವಿನಲ್ಲಿ ನೆಲದ ಮೇಲೆ ಬಿದ್ದಿದ್ರು. ಅವರ ಮೃತದೇಹದ ಪಕ್ಕದಲ್ಲಿ ಅವ್ರ ಮೇಲೆ ಹಲ್ಲೆ ನಡೆಸಿದಂಥ ಬಾಟಲ್ ಮತ್ತು ಚಾಕು ಕೂಡ ಬಿದ್ದಿದ್ದನ್ನು ನಾನು ನೋಡಿದೆ. ರಕ್ತದ ಮಡುವಿನಲ್ಲಿ ನಮ್ಮ ತಂದೆ ಬಿದ್ದಿದ್ರು. ಕೂಡಲೇ ಅವರನ್ನು ಅಲ್ಲಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು. ಆದರೆ ಅಷ್ಟರಲ್ಲಾಗಲೇ ಅವರ ಪ್ರಾಣ ಹೋಗಿತ್ತು. ನನ್ನ ತಾಯಿ ಮತ್ತು ತಂಗಿ ಇಬ್ಬರು ಹಲ್ಲೆ ಮಾಡಿ ಕೊಂದಿದ್ದಾರೆ ಅನ್ನುವಂಥ ಅನುಮಾನ ಇದೆ. ಈ ಕುರಿತು ತನಿಖೆ ಮಾಡಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ಎಫ್ಐಆರ್ ನಲ್ಲಿರುವಂತಹ ಅಂಶಗಳನ್ನ ಗಮನಿಸ್ತಾ ಇದ್ವಿ. ಏನಂತ ಹೇಳಿ ದೂರು ಕೊಟ್ಟಿದ್ದಾರೆ ಓಂ ಪ್ರಕಾಶ್ ಅವರ ಪುತ್ರ? ವಿಜಯ್, ಇಲ್ಲಿ ಕ್ಲಿಯರ್ ಕಟ್ ಆಗಿ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರ ಮಗನಿಂದ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. ಅದರಲ್ಲಿ
ಕೃತಿ ಅವರ ವಿರುದ್ಧ ಅಂದ್ರೆ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಹಾಗೆ ಮಗಳು ಕೃತಿ ವಿರುದ್ಧ FIR ದಾಖಲಾಗಿರುವಂತದ್ದು. ಅಂದ್ರೆ FIR ನಲ್ಲಿ ಪ್ರಮುಖವಾಗಿ ಅವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಮೊದಲಿಗೆ ಅವರ ತಾಯಿ ಹಾಗೆ ತಂಗಿ ಇಬ್ಬರಿಗೂ ಕೂಡ ಖಿನ್ನತೆಗೊಳಗಾಗಿದ್ರು. ಅಂದ್ರೆ ಇಬ್ರು ಕೂಡ ಖಿನ್ನತೆಗೊಳಗಾಗಿದ್ರು. ಜೊತೆಗೆ ಕಳೆದ ಒಂದು ವಾರದಿಂದ ಕೂಡ ತಾಯಿ ಪಲ್ಲವಿ ಕೊಲೆ ಬೆದರಿಕೆಯನ್ನ ನಮ್ಮ ತಂದೆಗೆ ಹಾಕ್ತಾ ಇದ್ರು. ಈ ಕಾರಣಕ್ಕಾಗಿ ಅಂದ್ರೆ ಪದೇ ಪದೇ ಕೂಡ ಕೊಲೆ ಬೆದರಿಕೆ ಹಾಕ್ತಿದ್ರಿಂದ ನಮ್ಮ ತಂದೆಯವರು ಅವರ ಸಹೋದರಿ ಮನೆಗೆ ಅಂದ್ರೆ ಸಹೋದರಿ ಸರಿತಾ ಅವರ ಮನೆಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಅಂದ್ರೆ ಕಳೆದ ಒಂದು ವಾರದ ಹಿಂದೆ ಸರಿತಾ ಕುಮಾರಿ ಮನೆಗೆ ಹೋಗಿದ್ರು. ಆದ್ರೆ 2 ದಿನಗಳ ಹಿಂದೆ ನಮ್ಮ ತಂಗಿ ಖುದ್ದು ಕೃತಿ ಅವರೇ ಹೋಗಿ ನಮ್ಮ ತಂದೆಯವರನ್ನ ಕರ್ಕೊಂಡು ಬರ್ತಾರೆ. ಅಂದ್ರೆ ವಾಪಸ್ ಮನೆಗೆ ಬರುವಂತೆ ಕನ್ವಿನ್ಸ್ ಮಾಡಿ ಅವರನ್ನ ಮನೆಗೆ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದು ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ಆದ್ರೆ ನಿನ್ನೆ ನನಗೆ 5 ಗಂಟೆ ಸುಮಾರಿಗೆ ನಾನು ಗಾಲ್ಫ್ ಅಸೋಸಿಯೇಷನ್ ಬಳಿ ಇರುವಂತಹ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಪಕ್ಕದ ಮನೆಯವರಾದಂತಹ ಜಯಶ್ರೀ ಹಾಗೆ ಶ್ರೀಧರನ್ ಅವರು ಕರೆ ಮಾಡ್ತಾರೆ. ಕರೆ ಮಾಡಿ ನಿಮ್ಮ ತಂದೆ ನೆಲದ ಮೇಲೆ ಬಿದ್ದಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನ ಕೊಡ್ತಾರೆ. ಈ ಮಾಹಿತಿಯನ್ನ ಆಧರಿಸಿ ನಾನು ನೇರವಾಗಿ ಹೋಗಿ ಮನೆಗೆ ಹೋಗ್ತೀನಿ. ಮನೆಗೆ ಹೋದಂತ ಸಂದರ್ಭದಲ್ಲಿ ಪೊಲೀಸರು ಹಾಗೆ ಸಾರ್ವಜನಿಕರು ಇಬ್ರು ಕೂಡ ಇರ್ತಾರೆ. ಆಗ ನಮ್ಮ ತಂದೆಯ ಮೃತದೇಹದ ಪಕ್ಕದಲ್ಲಿ ಬಾಟಲ್ ಹಾಗೆ ಚಾಕು ಕೂಡ ಇರ್ತದೆ. ಜೊತೆಗೆ ತಲೆ ಮತ್ತೆ ಮೈ ತುಂಬಾ ಕೂಡ ರಕ್ತವಾಗಿರುತ್ತೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡ್ತಾರೆ. ನಂತರ ನಾನು ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಅವರನ್ನ ತೆಗೆದುಕೊಂಡು ಹೋಗ್ತೀನಿ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿ ಆ ಒಂದು FIR ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಅವರು ತಿಳಿಸಿರುವಂತದ್ದು ನಮ್ಮ ತಾಯಿ ಹಾಗೂ ತಂಗಿ ಇಬ್ರು ಕೂಡ ಖಿನ್ನತೆಯಿಂದ ಬಳಲ್ತಿದ್ರು. ಹಾಗಾಗಿ ಅವರೇ ಕೊಲೆ ಮಾಡಿದ್ದಾರೆ, ತಂದೆಯನ್ನ ಕೊಲೆ ಮಾಡೋದಾಗಿ ಬೆದರಿಕೆ ಕೂಡ ಹಾಕ್ತಾ ಇದ್ರು. ಹಾಗಾಗಿ ನೀವು ಈ ಒಂದು ಪ್ರಕರಣದ ಬಗ್ಗೆ ತನಿಖೆಯನ್ನ ಮಾಡಬೇಕು ಅಂತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸದ್ಯ BNS 103 ಸಬ್ ಕ್ಲಾಸ್ 1 ಹಾಗೆ 3 ಸಬ್ ಕ್ಲಾಸ್ 5 ನ ಅಡಿಯಲ್ಲಿ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿರೋದ್ರಿಂದ ಕೊಲೆ ಹಾಗೆ ಕಾಮನ್ ಇಂಟೆನ್ಷನ್ ಅಂದ್ರೆ ಸಾಮಾನ್ಯ ಉದ್ದೇಶದಿಂದ ಹಲ್ಲೆ ಮಾಡಿ ಹತ್ಯೆಯನ್ನ ಮಾಡೋದು, ಒಂದೇ ಇಂಟೆನ್ಷನ್ ಅನ್ನ ಇಟ್ಕೊಂಡು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಈಗ FIR ಕೂಡ ದಾಖಲಾಗಿರೋದ್ರಿಂದ ಸದ್ಯ ಮಗ ನೀಡಿರುವಂತಹ ಒಂದು ದೂರಿನ ಆಧಾರದ ಮೇಲೆ ಈಗ HSR ಲೇಔಟ್ ಪೊಲೀಸರು ಕೂಡ ತನಿಖೆಯನ್ನ ಆರಂಭಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿರುವಂತದ್ದು ಇಬ್ಬರೇ ಅಂದ್ರೆ ಓಂ ಪ್ರಕಾಶ್ ಅವರ ಪತ್ನಿ ಹಾಗೆ ತಂಗಿ ಇಬ್ಬರೇ ಕೊಲೆಯನ್ನ ಮಾಡಿದ್ರ ಬೇರೆ ಯಾರಾದ್ರೂ ಇನ್ವಾಲ್ವ್ಮೆಂಟ್ ಇದೆಯಾ? ಯಾಕಂದ್ರೆ ಅವರನ್ನ ಕಟ್ಟಿ ಹಾಕಿದ್ರು, ಜೊತೆಗೆ ಚಾಕು ಬಾಟಲ್ ನಿಂದ ಇಳಿದಿರೋದ್ರಿಂದ ಇಲ್ಲಿ ಬೇರೆ ಯಾರ್ದಾದ್ರೂ ಇನ್ವಾಲ್ವ್ಮೆಂಟ್ ಇದೆಯಾ ಅಥವಾ ಅವರ ಪತ್ನಿ ಪಲ್ಲವಿ ಹಾಗೆ ತಂಗಿ ಕೃತಿ ಇಬ್ರು ಕೂಡ ತಂದೆಯನ್ನ ಏನು ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಲ್ಲಿ ಪ್ರಮುಖವಾಗಿರುವಂತದ್ದು ಬೇರೆಯವರ ಇನ್ವಾಲ್ವ್ಮೆಂಟ್ ಅಥವಾ ಯಾರಾದ್ರೂ ಅಪರಿಚಿತರು ಅಲ್ಲಿಗೆ ಬಂದು ಹೋಗಿದ್ರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ರೈಮ್ ಸೀನ್ ಅನ್ನ ಸೆಕ್ಯೂರ್ ಮಾಡ್ಕೊಂಡಿರೋದ್ರಿಂದ ಅಲ್ಲಿರುವಂತಹ ಒಂದು ಕಂಪ್ಲೀಟ್ ಸಾಕ್ಷಿಗಳನ್ನ ಕೂಡ ಈಗಾಗಲೇ ಕಲೆ ಹಾಕಿದ್ದಾರೆ. ವಿಜಯ್, ಥ್ಯಾಂಕ್ ಯು ಸಂದೇಶ್. ಸೊ ದೂರಿನಲ್ಲಿ ಈಗ ಅವರ ಪುತ್ರ ಕೊಟ್ಟಿರುವಂತಹ ಕಾರ್ತಿಕೇಶ್ ಕೊಟ್ಟಿರುವಂತಹ ದೂರನ್ನ ಗಮನಿಸ್ತಾ ಇದ್ದೀರಾ. ಅದರಲ್ಲಿ ಏನಿದೆ ಅನ್ನುವಂಥದ್ದನ್ನ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಹೋಗ್ತಾ ಇದ್ದೀರಾ. FIR ನಲ್ಲಿ ಏನಿದೆ ಅನ್ನೋದು, ನನ್ನ ತಾಯಿಯಾದಂಥ ಪಲ್ಲವಿ ನಮ್ಮ ತಂದೆ ನಿವೃತ್ತ DG IGP ಆದಂಥ ಓಂ ಪ್ರಕಾಶ್ ಅವರಿಗೆ ಕಳೆದ ಒಂದು ವಾರದಿಂದ ಕೊಲೆ ಬೆದರಿಕೆ ಹಾಕ್ತಾ ಇದ್ರು ಅನ್ನೋದನ್ನ ಉಲ್ಲೇಖಿಸಿದವರು. ಅಂದರೆ ಒಂದು ವಾರದಿಂದ ಸಾಯಿಸ್ತೀನಿ ಅಂತೇಳಿ ಥ್ರೆಟ್ ಮಾಡಿದ್ರು, ಅವ್ರಿಗೆ ಕೊಲೆ ಬೆದರಿಕೆ ಹಾಕಿದ್ರು ಅಂತ. ಹೀಗಾಗಿ ತಂದೆಯವರು ಅವರ ಸಹೋದರಿಯಾದ ಸರಿತಾ ಕುಮಾರಿಯವರ ಮನೆಗೆ ಹೋಗಿ ವಾಸವಾಗಿದ್ರು. ಓಂ ಪ್ರಕಾಶ್ ಅವರ ಸಹೋದರಿ ಸರಿತಾ ಅವರ ಮನೆಗೆ ಹೋಗಿದ್ದಿದ್ದು ಇದೇ ಕಾರಣಕ್ಕೆ. ಯಾಕೆ ಅಂದರೆ ಕೊಲೆ ಮಾಡ್ತೀನಿ ಅಂತ ಒಂದು ವಾರದಿಂದ ಬೆದರಿಕೆ ಹಾಕಿದ್ರು. ಹೀಗಾಗಿ ಅವರು ಸರಿತಾ ಮನೆಗೆ ಹೋಗಿ ವಾಸ ಇದ್ದಿದ್ದು. ಅದಾದ್ಮೇಲೆ ನನ್ನ ತಂಗಿ ಕೃತಿ 2 ದಿನಗಳ ಹಿಂದೆ ಸರಿತಾ ಕುಮಾರಿಯವರ ಮನೆಗೆ ಹೋಗಿ ನಮ್ಮ ತಂದೆ ಓಂ ಪ್ರಕಾಶ್ರನ್ನ ಮತ್ತೆ ಮರಳಿ ಮನೆಗೆ ಕರ್ಕೊಂಡು ಬಂದಿದ್ರು. ಅಂದರೆ ಮನೆಗೆ ಬರುವಂತೆ ಪೀಡಿಸಿ ಅವರನ್ನು ಕರ್ಕೊಂಡು ಬಂದಿದ್ಲು ಅಂತ ಹೇಳ್ತಾರೆ. ಅದಾದ್ಮೇಲೆ ಏಪ್ರಿಲ್ 20ನೇ ತಾರೀಕು ಸಂಜೆ ಸುಮಾರು 5 ಗಂಟೆ ಸಮಯ ನಾನು ದೊಮ್ಮಲೂರಿನಲ್ಲಿರುವಂಥ ಕರ್ನಾಟಕ ಗಾಲ್ಫ್ ಅಸೋಸಿಯೇಷನ್ನಲ್ಲಿ ಇರಬೇಕಾದ್ರೆ ನಮ್ಮ ಪಕ್ಕದ ಮನೆಯವರಾದ ಜಯಶ್ರೀ ಶ್ರೀಧರನ್ ಕರೆ ಮಾಡ್ತಾರೆ ನನಗೆ. ನಿಮ್ಮ ತಂದೆ ಓಂ ಪ್ರಕಾಶ್ ಅವರ ದೇಹ ಕೆಳಗಡೆ ಬಿದ್ದಿದೆ ಅನ್ನೋದನ್ನು ತಿಳಿಸ್ತಾರೆ. ಸೊ ಅವರು ನನಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಮಾಹಿತಿ ನೀಡಿದವರು. ಇದು ಗೊತ್ತಾಗ್ತಿದ್ದ ಹಾಗೆ 5:45 ಸುಮಾರಿಗೆಲ್ಲ ತಕ್ಷಣ ನಾನು ಮನೆ ಹತ್ರಕ್ಕೆ ಧಾವಿಸ್ತೀನಿ. ಅಲ್ಲಿ ಬಂದು ನೋಡಿದಾಗ ಮನೆಯಲ್ಲಿ ಅದಾಗಲೇ ಪೊಲೀಸ್ನವರು ಇರ್ತಾರೆ, ಮತ್ತೆ ಸಾರ್ವಜನಿಕರು ಕೂಡ ಇರ್ತಾರೆ. ನಮ್ಮ ತಂದೆಯವರ ತಲೆಗೆ ಮತ್ತೆ ಮೈ ತುಂಬ ರಕ್ತ ಸಿಕ್ತಾ ಆಗಿರುತ್ತೆ. ದೇಹದ ಪಕ್ಕದಲ್ಲಿ ಹೊಡೆದಿರುವಂಥ ಬಾಟಲ್ ಮತ್ತೆ ಚಾಕು ಕೂಡ ಇತ್ತು. ನಂತರ ನಮ್ಮ ತಂದೆಯವರ ದೇಹವನ್ನ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಯಿತು. ನಮ್ಮ ತಾಯಿ ಪಲ್ಲವಿ, ತಂಗಿ ಕೃತಿ ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ. ಪ್ರತಿನಿತ್ಯ ನಮ್ಮ ತಂದೆಯೊಂದಿಗೆ ಜಗಳ ಮಾಡ್ತಾ ಇದ್ರು. ನಮ್ಮ ತಾಯಿ ಪಲ್ಲವಿ ಮತ್ತು ತಂಗಿ ಕೃತಿಯವರು ನಮ್ಮ ತಂದೆಯನ್ನ ಕೊಲೆ ಮಾಡಿರೋ ಬಗ್ಗೆ ನನಗೆ ಶಂಕೆ ಇದೆ, ಈ ಬಗ್ಗೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ಅವರ ಪುತ್ರ, ತಾಯಿ ಮತ್ತೆ ಸಹೋದರಿಯ ವಿರುದ್ಧ
ಈ ರೀತಿ ದೂರು ದಾಖಲಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.